ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನು ಅಂದರೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆನೇ ಇವಾಗ ಟಿಫನಿಗೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಟಿಫನಿಗೆ ಸ್ಟಾರ್ಟ್ ಮಾಡಿಕೊಂಡೆ. ಚಟ್ನಿಗೆ ರುಬ್ಬೋದಕ್ಕೆ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕಡೆ ಹಾಲು ಕೂಡ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಚಟ್ನಿಗೆ ಏನೇನು ಹಾಕ್ತೀನಿ ಅಂತ ಜಸ್ಟ್ ಹಾಗೆ ತೋರಿಸಿದ್ದಷ್ಟೇ. ಏನಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಶೇಂಗಾ, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಕೊಬ್ಬರಿ, ಹುಣಸೆಹಣ್ಣು, ಉಪ್ಪು ಇದಿಷ್ಟು ಹಾಕ್ಬಿಟ್ಟು ಚಟ್ನಿ ನಾನು ನಾರ್ಮಲಾಗಿ ಮಾಡೋದು. ಕೆಲವೊಂದು ಸಲ ರೈಸಿಗೆ ಬೇರೆ ಥರ, ದೋಸೆ ಇಡ್ಲಿಗೆ ಬೇರೆ ಥರ ಮಾಡ್ತೀನಿ. ಇವತ್ತು ಈ ಥರ ಮಾಡ್ತಾಯಿದ್ದೀನಿ. ಹಾಗೆ ಬೆಳಿಗ್ಗೆನೇ ಬಿಸಿ ಬಿಸಿಯಾಗಿ ಟೀ ಕುಡಿಬೇಕಂತ ಅನ್ನಿಸ್ತಾ ಇದೆ. ಯಾಕಂದರೆ ತುಂಬ ಚಳಿ ಇದೆ. ಚಳಿ ಕಡಿಮೆ ಆಗ್ತಿದೆ ಅಂತ ಅನ್ನೋಷ್ಟರಲ್ಲೇ ಚಳಿ ಜಾಸ್ತಿ ಆಗ್ತಾಯಿದೆ. ಯಾವಾಗ ಚಳಿ ಸ್ಟಾಪ್ ಆಗುತ್ತೋ ಅಂತ ಅನಿಸುತ್ತೆ. ಚಳಿ ಸ್ಟಾಪ್ ಆದಮೇಲೆ ಬಿಸಿಲಿಗಂತೂ ನಮ್ಮ ಮನೇಲಿ ಕೂರೋದಕ್ಕೂ ಆಗೋಲ್ಲ. ಆ ಟೈಮಲ್ಲಿ ಹೆಂಗಪ್ಪ ಇರೋದು ಅಂತಲೂ ಕೂಡ ಅನಿಸುತ್ತೆ. ಏನು ಮಾಡೋದಕ್ಕಾಗಲ್ಲ, ಎಲ್ಲರೂ ಎಲ್ಲ ಕಾಲಗಳಿಗೂ ಹೊಂದ್ಕೊಳಲ್ಲ ಅಷ್ಟೇ. ಹಾಗೆ ಇವಾಗ ಬಿಸಿ ಬಿಸಿಯಾಗಿ ಇಡ್ಲಿ ಕೂಡ ಮಾಡೋದಕ್ಕೆ ಇಟ್ಟಿದ್ದೀನಿ. ಇಡ್ಲಿ ಕೂಡ ರೆಡಿ ಆಗ್ತಾಯಿದೆ. ಮಕ್ಕಳಿಗೂ ಕೂಡ ಟಿಫನ್ ಕೊಡ್ತಾ, ಹಾಗೆ ನಮ್ಮ ಮನೆಯವ್ರಿಗೂ ಟಿಫನ್ ಹಾಕ್ಕೊಡ್ತಾ ಈ ಕಡೆ ಇಡ್ಲಿ ಕೂಡ ಮಾಡ್ತಾಯಿದ್ದೀನಿ. ಏನಂದರೆ ಸ್ಟಾರ್ಟಿಂಗ್ ಮಾಡೋವಂಥ ಇಡ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ ನಾವು ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಮಾಡೋ ಟೈಮಲ್ಲಿ ಬೇಗನೆ ಇಡ್ಲಿ ಅನ್ನೋದು ಆಗ್ತಾ ಹೋಗುತ್ತೆ. ಇಡ್ಲಿ ಬಿಸಿ ಬಿಸಿಯಾಗಿದ್ದಾಗ ತಿನ್ನೋದಕ್ಕೆ ತುಂಬ ಇಷ್ಟ. ತಣ್ಣಗಾದಾಗ ಅಷ್ಟೊಂದು ಇಂಟ್ರೆಸ್ಟ್ ಅಂತ ಅನಿಸಲ್ಲ ತಿನ್ನೋದಕ್ಕೆ. ಬಿಸಿ ಬಿಸಿಯಾಗಿರಬೇಕು, ಸುಡ್ತಾ ಇರಬೇಕು. ಅದನ್ನು ತಿಂತಾ ಇದ್ರೇ ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಟಿಫನ್ ಟೈಮು. ನನಗಂತೂ ತುಂಬ ಇಷ್ಟ ಚಟ್ನಿ, ಇಡ್ಲಿ. ಮತ್ತು ಇಡ್ಲಿಗೆ ಚಟ್ನಿ ಬಂದುಬಿಟ್ಟು ಸ್ವಲ್ಪ ತೆಳುವಾಗಿದ್ರೆ ಇಷ್ಟ. ಆದರೆ ಗಟ್ಟಿ ಚಟ್ನಿ ಇತ್ತಲ್ಲ, ಮತ್ತು ಇನ್ನೇನಂತ ಅಂದ್ಬಿಟ್ಟು ಅದನ್ನೇ ತಿಂತಾ ಕೂತಿದ್ದೀನಿ. ಇನ್ನೇನು ಟಿಫನ್ ಎಲ್ಲ ಫಿನಿಶ್ ಆಗೋ ಟೈಮಲ್ಲಿ ಮಕ್ಕಳಿಗೆಲ್ಲ ಟಿಫನ್ ಮಾಡಿಸಿ ಆಮೇಲೆ ನಾನು ಎಲ್ರದ್ದು ಟಿಫನ್ ಆದಮೇಲೆ ನಾನು ಟಿಫನ್ ಮಾಡ್ತಾಯಿದ್ದೀನಿ. ನನಗೇನಂದರೆ ಸ್ವಲ್ಪ ತಿಂದ್ರೂ ಆರಾಮಾಗಿ ಕುತ್ಕೊಂಡು ಕಾಮಾಗಿ ತಿನ್ನಬೇಕು. ಗಡಿಬಿಡಿಯಾಗಿ ಅವಸರದಲ್ಲಿ ತಿಂದರೆ ತಿಂದಂಗೆ ಅನಿಸಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಕುತ್ಕೊಂಡು ನಾನು ಟಿಫನ್ ಮಾಡೋದು. ಇಲ್ಲ ಅಂತಂದರೆ ನನಗೆ ಟಿಫನ್ ಮಾಡಿಲ್ವೇನೋ ಅನ್ನೋ ಥರ ಅನಿಸುತ್ತೆ. ಮತ್ತು ಫಾಸ್ಟಾಗಿ ತಿಂದುಬಿಟ್ರೆ ಒಂಥರ ವಾಮಿಟಿಂಗ್ ಬರೋ ಥರ ಆ ಥರ ಎಲ್ಲ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ, ನಿಧಾನಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಕುತ್ಕೊಂಡು ಟಿಫನ್ ಮಾಡ್ತೀನಿ. ಅಕಸ್ಮಾತ್ ಟೈಮ್ ಇತ್ತು ಅಂದರೆ ಮಾತ್ರ ಮಿಡ್ಲಲ್ಲಿ ಟಿಫನ್ ಮಾಡ್ತೀನಿ. ಇಲ್ಲಾಂದರೆ ನನ್ನ ಟಿಫನ್ ಟೈಮು ಒಂದು 10 ಗಂಟೆ 10:30 ಆಗುತ್ತೆ. ಎಲ್ಲ ಹೆಣ್ಮಕ್ಳದ್ದು ಅದೇ ಪ್ರಾಬ್ಲಮ್ಮು ಬೆಳಗ್ಗೆ ಟೈಮಲ್ಲಿ. ಅದಾದಮೇಲೆ ಇನ್ನೇನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ನೀರು ಕೂಡ ಬಿಟ್ಟರು. ಇನ್ನೇನು ಮಾಡೋದು, ಸೊ ನೀರು ಹಿಡಿಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ. ಪೈಪ್ ಹಚ್ಕೊಟ್ಟಿದ್ದೆ ಅಮ್ಮಂಗೆ. ಅಮ್ಮ ನೀರು ಹಿಡಿತಾಯಿದ್ರು. ಇವಾಗ ಎಲ್ಲ ಜೋಡಿಸಿಟ್ಬಿಟ್ಟು ನಾನೇ ಬಂದು ನೀರು ಹಿಡಿತಾ ಇದ್ದೀನಿ. ವಾರಕ್ಕೆ ಒಂದು ಸಲ ನೀರು ಬಿಡ್ತಾರೆ, ಅಂದರೆ 8 ದಿನಕ್ಕೊಮ್ಮೆ ನೀರು ಬಿಡೋದು. ಹಾಗಾಗಿ ಡ್ರಮ್ಗಳಲ್ಲೆಲ್ಲ ನಾವು ತುಂಬಿಸಿಡಲೇಬೇಕು. ಯಾಕಂದರೆ ನಮ್ಮ ಮನೇಲಿ ಸಿಂಟೆಕ್ಸ್ ಆಗಲಿ ಅಥವಾ ದೊಡ್ಡ ತೊಟ್ಟಿ ಆಗಲಿ ಏನೂ ಇಲ್ಲ. ಈ ಡ್ರಮ್ಮಲ್ಲಿ ಏನು ನೀರು ತುಂಬಿಸಿಟ್ಟಿರ್ತೀವೋ ಅದನ್ನು ನಾವು ಸ್ನಾನಕ್ಕೆ ಅದಕ್ಕೆಲ್ಲ ಉಪಯೋಗಿಸ್ಕೊತೀವಿ. ಅದಕ್ಕೋಸ್ಕರ 2 ಡ್ರಮ್ ಇರುತ್ತೆ. ವಾರದಿಂದ ವಾರಕ್ಕೆ ನೀರು ಕೆಲವೊಂದು ಸಲ ಫುಲ್ ಖಾಲಿ ಆಗುತ್ತೆ, ಕೆಲವೊಂದು ಸಲ ಖಾಲಿ ಆಗೋಲ್ಲ. ಆದರೆ ಇನ್ನೇನು ಬೇಸಿಗೆಗಾಲನೂ ಕೂಡ ಸ್ಟಾರ್ಟ್ ಆಗ್ತಾ ಬಂತಲ್ಲ, ಆವಾಗಂತೂ ನೀರಿಂದು ತುಂಬಾ ಪ್ರಾಬ್ಲಮ್ ನಮ್ಮೂರಲ್ಲಿ. ಒಂದೊಂದು ಸಲ ಅಂತೂ 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ಆವಾಗ ಹೆಂಗಪ್ಪ ಅಂತ ಇವಾಗಲೇ ಟೆನ್ಷನ್ ಆಗ್ತಾಯಿದೆ. ಯಾಕಂದರೆ ಮೇನು ನಾವು ಬೇಸಿಗೆಗಾಲದಲ್ಲೇ ನೀರು ಜಾಸ್ತಿ ಉಪಯೋಗಿಸ್ತೀವಿ. ಅಂಥ ಟೈಮಲ್ಲೇ ನಮ್ಗೆ ನೀರು ಕರೆಕ್ಟಾಗಿ ಬರೋಲ್ಲ. ಇನ್ನು ಮಿಕ್ಕಿದ ಟೈಮಲ್ಲಿ ನೀರು ಅಷ್ಟೊಂದು ಉಪಯೋಗಿಸಲ್ಲ. ಬಟ್ ಆವಾಗ ತುಂಬ ನೀರು ಸುಮ್ಮನೆ ಬರ್ತಾ ಇರುತ್ತೆ. ಅದೇ ಸ್ವಲ್ಪ ಬೇಜಾರು ನಮಗೆ. ಬೇಸಿಗೆಗಾಲ ಬಂತು ಅಂದರೆ ಮೇನ್ ದಾವಣಗೆರೆಯಲ್ಲಿ ಪ್ರಾಬ್ಲಮ್ ಇರೋದೇ ನೀರಿಂದು. ಮೊದಲೆಲ್ಲ ಇದಕ್ಕೂ ಜಾಸ್ತಿ ಪ್ರಾಬ್ಲಮ್ ಇರ್ತಾಯಿತ್ತು. ಕೆಲವೊಂದು ಕಡೆ ನಲ್ಲಿಗಳೇ ಇರ್ತಾ ಇರಲಿಲ್ಲ. ನಾವೇನು ಇವಾಗ ನಮ್ಮ ಏರಿಯಾದಲ್ಲೆಲ್ಲ ನಲ್ಲಿಗಳು ನೋಡ್ತೀವೋ, ಮನೆಗೊಂದು ನಲ್ಲಿ, ಆವಾಗ ಆ ಥರ ಇರಲೇ ಇಲ್ಲ. ಬೀದಿಲಿ ಒಂದು 2-3 ನಲ್ಲಿ ಇರ್ತಾಯಿತ್ತು. ಒಂದು ಬೀದಿಲಿ ಇಲ್ಲ 1-2 ನಲ್ಲಿ ಇರೋದು. ಅಲ್ಲಿಗೆ ಹೋಗ್ಬಿಟ್ಟು ಇದ್ದು ಕಾದ್ಕೊಂಡಿದ್ದು ನೀರನ್ನ ತುಂಬಿಸ್ಕೊಂಡು ಮನೆಗೆ ತರಬೇಕಿತ್ತು. ಆ ಥರ ಇರ್ತಾಯಿತ್ತು ಸಿಚುವೇಶನ್ನು. ಆದರೆ ನಾನು ಮದುವೆ ಆಗಿ ಹೊಸದ್ರಲ್ಲೂ ಮತ್ತು ಭ್ರಮರ ಹುಟ್ಟಿದಾಗಲೂ ಸಹ ನಾವು ಬೇರೆ ಒಂದು 2 ಬೀದಿ ದಾಟಿ ಆ ಕಡೆಯಿಂದ ನೀರು ತೊಗೊಂಬಂದು ಅಡುಗೆಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕೂಡ ನಾವು ನೀರು ತುಂಬಿಸ್ಕೊಳ್ತಾ ಇದ್ವಿ. ಯಾಕಂದರೆ ಮನೆ ಮುಂದೆ ನಲ್ಲಿ ಇರಲಿಲ್ಲ. ಹಾಗಾಗಿ ನಾವು 2-3 ಬೀದಿ ದಾಟ್ಕೊಂಡು ಅಲ್ಲಿಂದ ನೀರೆಲ್ಲ ಹೊತ್ಕೊಂಡ್ಬಂದು ತುಂಬಿಸ್ಕೊಳ್ತಾ ಇದ್ವಿ. ಇವಾಗ ಅಂಥ ಪ್ರಾಬ್ಲಮ್ ಏನಿಲ್ಲ. ಮನೆ ಬಾಗಿಲಲ್ಲೇ ನಲ್ಲಿ ಇರೋದ್ರಿಂದ
ಆರಾಮಾಗಿ ನೀರು ಬಿಟ್ಟಾಗ ನೀರು ಹಿಡಿತೀವಿ. ಆದರೂ ಬೇಸಿಗೆಕಾಲ ಬಂತು ಅಂದರೆ ಒಂದು 15 ದಿನಕ್ಕೊಮ್ಮೆ ನೀರು ಬಿಡ್ತಾರಲ್ಲ, ಆವಾಗಲೇ ಪ್ರಾಬ್ಲಮ್ ಆಗೋದು ನಮಗೆ. ಅದು ಬಿಟ್ಟರೆ ನಮಗೆ ನೀರಿನ ಪ್ರಾಬ್ಲಮ್ ಅಷ್ಟೊಂದಿಲ್ಲ. ಇವಾಗ ಸದ್ಯದ ಮಟ್ಟಿಗೆ ಪ್ರಾಬ್ಲಮ್ ಬಂತು ಅಂದರೆ ಮುಗ್ದೋಯ್ತು ಕತೆ. ನಮಗಂತೂ ಎದೆ ಡವ ಡವ ಅಂತ ಅನ್ಕೊತಾ ಇರುತ್ತೆ. ಯಾಕಂದರೆ ಮೇನು ಎಲ್ಲದಕ್ಕೂ ನಮ್ಗೆ ಬೇಕಾಗಿರೋದು ನೀರೇ ಅಲ್ವಾ. ಸೊ ನೀರೇ ಇಲ್ಲ ಅಂದರೆ ಮನೇಲಿ ಯಾವ ಕೆಲಸನೂ ಕೂಡ ಆಗೋಲ್ಲ. ಒಂದು ಊಟಕ್ಕಾಗಿರ್ಬೋದು, ಅಥವಾ ಒಂದು ಸ್ನಾನಕ್ಕಾಗಿರ್ಬೋದು, ಅಥವಾ ಒಂದು ಬಾತ್ರೂಮ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಾವು ನೀರನ್ನ ಬೇಕೇ ಬೇಕು. ಸೊ ಹಾಗಾಗಿ ನೀರಿಂದು ಮಹತ್ವ ಯಾವಾಗ ಗೊತ್ತಾಗುತ್ತೆ ಅಂದರೆ ನಮಗೆ ಬೇಸಿಗೆಗಾಲದಲ್ಲೇ ಗೊತ್ತಾಗೋದು. ಕೆಲವೊಂದು ಸಲ ಜನ ಹೆಂಗೆ ಮಾಡ್ತಾರೆ ಅಂದರೆ, ನೀರು ಬರ್ತಾ ಇರುತ್ತಲ್ವ, ಆವಾಗ ಅವರಿಗೆ ಬೇಡ ಅಂದರೂ ಕೂಡ ಆ ನೀರನ್ನು ಸುಮ್ಮನೆ ವೇಸ್ಟ್ ಮಾಡ್ತಾ ಇರ್ತಾರೆ. ಮನೆ ಮುಂದುಗಡೆ ನಲ್ಲಿ ಆನ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಚರಂಡಿಗೆ ಬಿಡೋದು, ಇಲ್ಲ ಸುಮ್ಮನೆ ಆನ್ ಮಾಡಿ ಬಿಟ್ಬಿಡೋದು, ಹಾಗೆಲ್ಲ ಮಾಡ್ತಿರ್ತಾರೆ. ಸೊ ಆವಾಗ ಅನಿಸುತ್ತೆ, ಇವಾಗ ಈ ಥರ ಮಾಡ್ತಾರೆ. ಬೇಸಿಗೆಗಾಲ ಬಂದಾಗ ಇವ್ರಿಗೆಲ್ಲ ಗೊತ್ತಾಗುತ್ತೆ ನೀರಿಂದು ಏನು ಬೆಲೆ ಅಂತ ಅನಿಸುತ್ತೆ. ಸೊ ಏನು ಮಾಡೋದಕ್ಕಾಗಲ್ಲ. ಇವಾಗ ನನ್ನ ಮಗಳು ಇಲ್ಲಿ ನಿಂತ್ಕೊಂಡು ನನಗೆ ಸ್ವಲ್ಪ ಆಟ ಆಡ್ತೀನಿ ಅಣ್ಣನ ಜೊತೆ ಮತ್ತು ಅಮ್ಮನ ಜೊತೆ ಅಂತೆಲ್ಲ ಹೇಳ್ತಾ ಇದ್ಲು. ಸರಿ ಆಯಿತು, ಅಣ್ಣನ ಕರ್ಕೊಂಬ, ಇಬ್ಬರು ಕೂತ್ಕೊಂಡು ಆಟ ಆಡುವಂತೆ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಈಗ ಹೊರಗಡೆ ಹೋಗಿದ್ದಾಳೆ ಕರ್ಕೊಂಬರೋದಕ್ಕೆ. ಹಾಗೆ ಇವತ್ತು ಅವ್ರ ಸ್ಕೂಲ್ ಕೂಡ ರಜಾ ಇದೆ. ಯಾಕಂದರೆ ಇವತ್ತು ಆ್ಯನ್ಯುವಲ್ ಡೇ ಇದೆ. ಹಾಗಾಗಿ ಆ್ಯನ್ಯುವಲ್ ಡೇ ರಜಾ ಇದೆ. ಸಂಜೆ ನಾವು ಆ್ಯನ್ಯುವಲ್ ಡೇಗೆ ಹೋಗಬೇಕು. ಅದಕ್ಕೋಸ್ಕರ ಅವರು ಸ್ನಾನ ಮಾಡಿಕೊಂಡು, ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಫುಲ್ಲು ಫ್ರೀ ಆಗಿಬಿಟ್ಟಿದ್ದಾರೆ. ಮನೇಲಿ ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಯಾಕಂದರೆ ಅವ್ರ ಮನೇಲಿ ಇರೋದ್ರಿಂದ ಇವತ್ತಿನ ವಿಡಿಯೋ ಇವತ್ತೇ ಬಿಡ್ತಾ ಇದ್ದೀನಿ ನಾನು. ಹಾಗಾಗಿ ಸ್ವಲ್ಪ ನಿಮಗೆ ಸೌಂಡ್ ಅನ್ನೋದು ಕೇಳಿಸೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಯಾರು ಏನು ಅಂದ್ಕೋಬೇಡಿ ಆಯಿತಾ. ಇಲ್ಲಿ ನನ್ನ ಮಗಳು ಮತ್ತು ನನ್ನ ಮಗ ಹಾಗೆ ಅಮ್ಮ 3 ಜನ ಚೌಕಾಬಾರ ಆಟ ಆಡೋಣ ಅಂತ ಹೇಳಿ ಸ್ಲೇಟ್ ಇರಲಿಲ್ಲ. ಹಾಗಾಗಿ ಪ್ಲೇವುಡ್ ಇರುತ್ತಲ್ಲ, ಯೂಸ್ ಮಾಡದೇ ಇರೋಂಥದ್ದನ್ನು ಹಾಗೆ ಇಟ್ಟಿದ್ದೆ. ಅದ್ರ ಮೇಲ್ಗಡೆ ಬರಿತಾ ಇದ್ದಾನೆ ಅವನು. ಕಾಲಮ್ಸ್ ಹಂಗೂ ಗೊತ್ತಿಲ್ಲ ಎಷ್ಟು ಹಾಕ್ಬೇಕಂತ ಹೇಳಿ ನಾನು ಹೇಳ್ಕೊಡ್ತಾ ಇದ್ದೆ. 5 ಕಾಲಮ್ ಹಾಕಬೇಕು ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳಿ ಕೌಂಟ್ ಮಾಡಿಕೊಂಡು ಹಾಕ್ತಾ ಇದ್ದಾನೆ. ಮಕ್ಕಳಿಗೇನೆಂದರೆ ಇವಾಗೆಲ್ಲ ಈ ಥರದ್ದು ಆಟಗಳೇ ಗೊತ್ತಿಲ್ಲ ಹೇಳ್ಬೇಕಂದ್ರೆ. ಯಾಕಂದರೆ ಬರೀ ಫೋನು, ಟಿ ವಿ, ಇಲ್ಲಾಂದರೆ ಲ್ಯಾಪ್ಟಾಪು, ಇಲ್ಲಾಂದರೆ ಕಂಪ್ಯೂಟರು, ಮೇನ್ ಬಂದುಬಿಟ್ಟು ಫೋನಲ್ಲೇ ಜಾಸ್ತಿ ಅಡಿಕ್ಟ್ ಆಗಿರ್ತಾರೆ. ಸೊ ಫೋನಲ್ಲಿ ನೀವು ಯಾವುದೇ ಒಂದು ಗೇಮ್ಸ್ ಕೇಳಿ, ಯಾವುದೇ ಒಂದು ಫ್ಯೂಚರ್ ಬಗ್ಗೆ ಕೇಳಿ, ಪ್ರತಿಯೊಂದು ಕೂಡ ಹೇಳ್ತಾರೆ. ಈ ಥರದ್ದು ಗೇಮ್ಸು ಆಡಿಸ್ತಾ ಹೋದರೆ ನಾವು, ಅವರು ಫೋನ್ ಅಡಿಕ್ಟ್ ಏನು ಆಗಿರ್ತಾರೋ ಅದರಿಂದ ಹೊರಗೆ ಬರ್ತಾ ಹೋಗ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಈ ನಾವು ಏನು ಚಿಕ್ಕ ವಯಸ್ಸಲ್ಲಿ ಆಡಿ ಬೆಳೆದಿದ್ವೋ ಆಟಗಳೆಲ್ಲ ಅವ್ರಿಗೆ ಹೇಳ್ಕೊಡೋದ್ರಿಂದ ಅವ್ರಿಗೆ ಇಂಟ್ರೆಸ್ಟ್ ಕೂಡ ಬರುತ್ತೆ. ಅದನ್ನ ಮತ್ತೆ ಇನ್ನೂ ಹೊಸ ಆಟ ಯಾವುದು ತೋರಿಸು ನಾವು ಕಲಿತೀವಿ ಅನ್ನೋ ಒಂದು ಮನೋಭಾವನೆ ಕೂಡ ಅವರಲ್ಲಿ ಬರುತ್ತೆ. ಹಾಗಾಗಿ ನಮ್ಮ ಪೇರೆಂಟ್ಸ್ ಆದವರು ಇವಾಗ ಏನು ರಜಾ ಅಥವಾ ಏನು ಇರುತ್ತೋ ಆ ಟೈಮಲ್ಲಿ ಈ ಥರ ಚಿಕ್ಕ ಪುಟ್ಟ ಗೇಮ್ಸು ನಾವೇನು ಆಡ್ತಾಯಿದ್ವೋ, 19s ಕಿಡ್ಸ್ ಅಂತ ಏನಿದ್ದೀವಿ ನಾವು, ಸೊ ಅವಾಗ ಆಡ್ತಾ ಇದ್ದಂಥ ಕೆಲವೊಂದಷ್ಟು ಆಟಗಳನ್ನಾಗಲಿ ಅವರಿಗೆ ಹೇಳ್ಕೊಡೋದ್ರಿಂದ, ಅದು ಅವರಿಗೆ ಇಂಟ್ರೆಸ್ಟಿಂಗ್ ಆಗಿ ತೋರಿಸೋದ್ರಿಂದ ಅವರು ಕೂಡ ಫೋನ್ ಅಡಿಕ್ಟ್ ಅಂತಂದು ಏನಿರುತ್ತೋ ಸೊ ಅಲ್ಲಿಂದ ಬೇರೆ ಆಗ್ತಾರೆ. ಇಲ್ಲ ಅಂದರೆ ಫೋನಲ್ಲಿ ಕೆಲವೊಂದಷ್ಟು ವೀಡಿಯೋಸ್ ಬರುತ್ತೆ. ಫೋನ್ ನೋಡಿದರೆ ನಾನು ನಿಮ್ಮನ್ನು ಎತ್ಕೊಂಡು ಹೋಗ್ತೀನಿ ಅಂತ ದೇವ್ರದ್ದೆಲ್ಲ ತೋರಿಸ್ತಾರೆ. ಬಟ್ ಕೆಲವೊಂದು ಮಕ್ಳಿಗೆ ಏನಾಗಿದೆ ಅಂದರೆ ಅದೆಲ್ಲ ಎಡಿಟಿಂಗ್. ಸೊ ಅದೆಲ್ಲ ಸುಳ್ಳು. ಅವರೇ ಹೇಳ್ತಾರೆ ಅದೆಲ್ಲ ಎಡಿಟಿಂಗ್ ಅಮ್ಮ, ಅದೆಲ್ಲ ಸುಳ್ಳು. ಮಕ್ಕಳು ಇದನ್ನೆಲ್ಲ ನೋಡಿಬಿಟ್ಟು ಹೆದ್ರಕಂಡ್ಲಿ, ಫೋನ್ ತೊಗೋಬಾರ್ದು ಅಂತ ಹಾಕಿರೋದಷ್ಟೇ, ಅದೆಲ್ಲ ಸುಳ್ಳು, ಅದರಲ್ಲಿ ಏನೂ ಬರೋದಿಲ್ಲ ಅಂತ ಅವರೇ ಹೇಳ್ತಾರೆ. ಸೊ ಹಾಗಿದ್ದಾಗ ನಾವು ಅದನ್ನೆಲ್ಲ ತೋರಿಸೋದು ಕೂಡ ವೇಸ್ಟ್. ನಾವು ಅದರಲ್ಲಿ ಏನು ತೋರಿಸಿದ್ರು ಕೂಡ ವೇಸ್ಟ್. ಹಾಗಾಗಿ ಅವ್ರನ್ನ ಹೊರಗಡೆ ತರಬೇಕಂದ್ರೆ ಮೇನ್ ಬಂದುಬಿಟ್ಟು ಅವ್ರ ಮೈಂಡನ್ನ ಡೈವರ್ಟ್ ಮಾಡಬೇಕು, ಇಲ್ಲ ಅವ್ರನ್ನ ಎದುರಿಸ್ಬೇಕು. ಇವಾಗಿನ ಕಾಲದಲ್ಲಿ ಮಕ್ಕಳನ್ನ ಎದುರಿಸೋದು ತುಂಬ ಕಷ್ಟ. ಯಾಕಂದರೆ ಒಂದು ಚಿಕ್ಕ ಮಾತು ಹೇಳಿದ್ರು ಅವ್ರು ಏನಾದರೂ ಒಂದು ಅದನ್ನು ಕಲ್ಪನೆ ಮಾಡ್ಕೊಂಡು ಏನೇನೋ ಮಾಡ್ಕೊಳ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೇನು ಆ ಥರ ಹೇಳ್ದೇನೆ ಅವ್ರ ಮೈಂಡ್ ಡೈವರ್ಟ್ ಮಾಡಬೇಕು. ಅಂದರೆ ಈ ಥರ ಗೇಮ್ಸು ಅಥವಾ ಏನಾದರೂ ಆ್ಯಕ್ಟಿವಿಟೀಸು, ಗೋಲಿ ಆಡೋದು, ಲಗೋರಿ ಆಡೋದು, ಆ ಥರದ್ದು, ಇಲ್ಲ ಕುಂಟೆಬಿಲ್ಲೆ ಆಡೋದು, ನಾವು ಏನು 90s ಕಿಡ್ಸ್ ಆಡ್ತಾ ಇದ್ವೋ ಪ್ರತಿಯೊಂದೂ ಆಡ್ಸೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅವಾಗ ಏನಾಗುತ್ತಂದರೆ ಅಲ್ಲಿಂದ ಮೈಂಡು ಡೈವರ್ಟ್ ಆಗಿ ಈ ಕಡೆ ಶಿಫ್ಟ್ ಆಗುತ್ತೆ. ಸೊ ಅದನ್ನು ನೀವು ದಯವಿಟ್ಟು ಮಾಡಿ. ಯಾಕೆ ಗೊತ್ತಾ, ಮೊಬೈಲಿಂದ ತುಂಬ ಅಂದರೆ ತುಂಬ ಮಕ್ಕಳು ಹಾಳಾಗ್ತಾ ಇದ್ದಾರೆ. ನಾವು ಏನು ಗೊತ್ತಿಲ್ವೋ ಮೊಬೈಲ್ ಬಗ್ಗೆ ಮಕ್ಕಳನ್ನ ಕೇಳಿ ನೀವು, ಅವ್ರು ಪ್ರತಿಯೊಂದು ಹೇಳ್ತಾರೆ ಹಿಂಗಮ್ಮ ಹಿಂಗೆಲ್ಲ ಅಂತ ಹೇಳ್ಕೊಡ್ತಾರೆ. ಸೊ ಆ ಥರ ಅವರು ಮೊಬೈಲಲ್ಲಿ ಅಡಿಕ್ಟ್ ಆಗಿ ಮೊಬೈಲನ್ನು ಅಷ್ಟು ಹರಿದು ಕುಡಿದ್ಬಿಟ್ಟಿದ್ದಾರೆ.
ಸೊ ಹಾಗಾಗಿ ಮೊಬೈಲು ಒಳ್ಳೆಯದಕ್ಕೂ ಇದೆ, ಕೆಟ್ಟದಕ್ಕೂ ಇದೆ. ಮೊಬೈಲನ್ನು ಎಷ್ಟು ಬಳಕೆ ಮಾಡಬೇಕು ಅಷ್ಟು ಮಾಡಬೇಕು. ಬಟ್ ಮಕ್ಕಳಿಗೆ ಜಾಸ್ತಿ ಅಡಿಕ್ಟ್ ಮಾಡೋದ್ರಿಂದ ಅವ್ರ ಬ್ರೈನ್ ಕೂಡ ಎಫೆಕ್ಟ್ ಆಗುತ್ತೆ. ಅವರು ಓದೋದ್ರಲ್ಲಿ ಪ್ರತಿಯೊಂದರಲ್ಲೂ ಕೂಡ ಡಲ್ ಆಗ್ತಾ ಹೋಗ್ತಾರೆ. ಹಾಗಾಗಿ ಈ ಥರ ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಅವರು ಫುಲ್ ಆ್ಯಕ್ಟಿವ್ ಆಗ್ತಾರೆ. ಅವರಲ್ಲಿ ಇನ್ನೂ ಏನಂತಾರೆ, ಪ್ರತಿಯೊಂದೂ ಜ್ಞಾಪಕ ಶಕ್ತಿ ಆಗಿರ್ಬೋದು ಅಥವಾ ಕ್ಯೂರಿಯಾಸಿಟಿ ಆಗಿರ್ಬೋದು ಪ್ರತಿಯೊಂದು ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಚೌಕಾಬಾರ ಅಂತ ಕರೀತಾರೆ. ಹಾಗೆ ನಮ್ಮ ಕಡೆ ಚಾವಿ ಅಂತ ಕೂಡ ಕರಿತೀವಿ. ಇದನ್ನು 5 ಮನೆಯಿಂದನೂ ಕೂಡ ಆಡ್ತಾರೆ. ಕೆಲವೊಬ್ಬರು 7, 8 ಈ ಥರ ತುಂಬ ಜಾಸ್ತಿ ಆಡ್ತಾ ಹೋಗ್ತಾರೆ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ 99% ಗೊತ್ತು, 1% ಅಷ್ಟು ಮಕ್ಕಳಿಗೆ ಗೊತ್ತಿಲ್ಲ ಅಷ್ಟೇ. ಸೊ ಹಾಗಾಗಿ ಅದನ್ನು ಹೇಳಿದೆ ಅಷ್ಟೇ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಹಾಗಾಗಿ ಅನ್ಸಬ್ಸ್ಕ್ರೈಬರ್ಸ್ ತುಂಬ ಜನ ನೋಡ್ತಿದ್ದೀರಾ. ಕೆಲವೊಬ್ಬರಿಗೆ ಇನ್ನೂ ಇರುವಂಥ ಡೌಟ್ಸ್ ಏನಂದರೆ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಅಕೌಂಟಲ್ಲಿರುವಂಥ ಅಮೌಂಟ್ ಕಟ್ ಆಗುತ್ತಾ? ಇಲ್ಲ, ಅಮೌಂಟ್ ಯಾವುದೇ ರೀತಿ ಕಟ್ ಆಗೋದಿಲ್ಲ ಆಯಿತಾ. ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಆಗಿರ್ಬೋದು, ಲೈಕ್ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಕಾಮೆಂಟ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ ಯಾವುದಕ್ಕೂ ಕೂಡ ನಿಮ್ಮ ಅಮೌಂಟ್ ಅನ್ನೋದು ಕಟ್ ಆಗೋಲ್ಲ. ಸಬ್ಸ್ಕ್ರೈಬ್ ಬಂದುಬಿಟ್ಟು ನಮ್ಮ ಒಂದು ಫ್ಯಾಮ್ಲೀಲಿ ಮೆಂಬರ್ಸ್ ಎಕ್ಸ್ಟ್ರಾ ಆಗ್ತಾರೆ ಬಿಟ್ಟರೆ ಮತ್ತೇನೂ ಇಲ್ಲ. ನಮಗೂ ಕೂಡ ಖುಷಿ ಆಗುತ್ತಲ್ವ. ಸೊ ಇಷ್ಟು ಜನ ಇದ್ದರು ಮತ್ತು ಇಷ್ಟು ಜನ ಮತ್ತೆ ಆ್ಯಡ್ ಆಗಿದ್ದಾರೆ ಅನ್ನೋದು ನಮಗೂ ಕೂಡ ಖುಷಿ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ನಿಮ್ಗೇನು ಅನಿಸ್ತಂತ ಕಾಮೆಂಟ್ ಮಾಡಿ ತಿಳಿಸಿ. ಕಾಮೆಂಟಿಗೆ ರಿಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಎಲ್ಲರ ಕಾಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡೇ ಮಾಡ್ತೀನಿ. ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಯಾವ ಕಾಮೆಂಟ್ಸ್ಗೂ ರಿಪ್ಲೈ ಮಾಡಲ್ಲ ಅಂತಂದಲ್ಲ, ಎಲ್ಲ ಕಾಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.